ಏ ಮೀನಾ ಮೀನಾ ಎಲ್ಲೇ ಹೋಗಿದೀಯಾ? ಇಷ್ಟೊತ್ತಾದರೂ ಕಾಫಿ ಕೊಡಬೇಕು, ತಿಂಡಿ ಕೊಡಬೇಕು ಅಂತ ಗೊತ್ತಾಗಲ್ವೇನು ನಿನಗೆ? ಹಾಂ ಹೇಳಿ ಅತ್ತೆ, ಏನು ಬೇಕಾಗಿತ್ತು ನಿಮಗೆ? ನಿನಗೆ ಇನ್ನೊಂದು ಸತಿ ಬೇರೆ ಹೇಳ್ತಾರೆ ಬಾ. ಒಂದು ಸತಿ ಹೇಳ್ದಾಗ ಕೇಳಿಸ್ಕೊಳಕ್ಕಾಗಲ್ವಾ? ನಿನ್ನ ಕಿವಿ ಏನು ಕಿವುಡ? ಅಯ್ಯೋ ಕ್ಷಮಿಸಿ ಅತ್ತೆ, ನನಗೆ ಕೇಳಿಸ್ಲಿಲ್ಲ. ನಾನು ಅಡುಗೆ ರೂಮಲ್ಲಿ ಅಡುಗೆ ಮಾಡ್ತಾ ಇದ್ದೆ ಅತ್ತೆ. ಇನ್ನೂ ಅಡುಗೆ ಮಾಡ್ತಾ ಇದೆಯಾ? ಇಷ್ಟೊತ್ತಾದರೂ ಅಡುಗೆ ಆಗಿಲ್ವೇನೆ? ಇಷ್ಟೊತ್ತೇನೇ ಮಾಡ್ತಾ ಇದ್ದೆ? ಎಷ್ಟು ಗಂಟೆಗೆ ಎದ್ದೆ ನೀನು? ಅತ್ತೆ 5 ಗಂಟೆಗೆ ಎದ್ದೆ ಅತ್ತೆ, ಆದರೆ ಮನೆ ಕೆಲಸ ಮಾಡಿ ಸುಸ್ತಾಗಿತ್ತು, ಅದಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಈಗ ಮತ್ತೆ ಎದ್ದು ಅಡುಗೆ ಮಾಡ್ತಾ ಇದ್ದೀನಿ ಅತ್ತೆ. ನನಗೆ ಇಷ್ಟ ಬಂದಾಗ ಮಲ್ಗೋಕೆ, ಇಷ್ಟ ಬಂದಕ್ಕೆ ಹೇಳೋಕೆ ಇದೇ ನಿನ್ನ ತವ್ರ ಮನೆ ಅಂದ್ಕೊಂಡಿದ್ದೀಯಾ? ಹಾಗೇನಲ್ಲ ಅತ್ತೆ, 5 ಗಂಟೆಗೆ ಎದ್ದಿದ್ನಲ್ಲ, ಮತ್ತೆ ಕೆಲಸ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟಿತ್ತು ಅತ್ತೆ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ಮೇಲೆ ಒಂದು ಸತಿ ಎದ್ಮೇಲೆ ಮತ್ತೆ ಮಲ್ಗೋ ಹಾಗಿಲ್ಲ. ನನ್ನ ಕೇಳಿದೆ, ಮೊದಲು ಅಡುಗೆ ಎಲ್ಲ ಮುಗಿಸು, ಮನೆ ಕೆಲಸ ಎಲ್ಲ ಮುಗಿಸು, ಆಮೇಲೆ ನೀನೇನಾದರೂ ಮಾಡ್ಕೊ. ಹಾಂ ಸರಿ ಅತ್ತೆ, ಇನ್ಮೇಲೆ ನೀವು ಹೇಳ್ದಾಗೆ ಮಾಡ್ತೀನಿ ಅತ್ತೆ. ನಿಮಗೆ ತಿಂಡಿ ತಗೊಂಬರ್ಲಾ? ಹಾಂ, ನಾನು ತಿಂಡಿ ಮಾಡ್ತೀನಿ. ನಿನ್ನ ಗಂಡ ಎಲ್ಲೋದ? ಇಷ್ಟೊತ್ತಾದರೂ ಬಂದಿಲ್ಲ. ಅವರ ಅತ್ತೆ ಎದ್ಬಿಟ್ಟು ಜಾಕಿಂಗ್ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವರು ಕೂಡ ಕಾಫಿ ಇನ್ನೂ ಕೊಟ್ಟಿಲ್ಲ ಅತ್ತೆ. ಸರಿ, ನಾನು ಮಾತ್ರೆ ತಗೊಬೇಕು. ಹೋಗ್ಬಿಟ್ಟು ಬೇಗ ತಿಂಡಿ ಮಾಡಿ ನನ್ನ ಕರಿ. ಹಾಂ ಸರಿ ಅತ್ತೆ, ನಾನೀಗ ಹೋಗ್ಬಿಟ್ಟು ನಿಮಗೆ ತಿಂಡಿ ರೆಡಿ ಮಾಡಿ, ಕಾಫಿ ರೆಡಿ ಮಾಡಿ ಕರಿತೀನಿ, ಸರಿನಾ? ಏನೋ ಬೇಗ ಮಾಡು. ನೀವು ಕೂತ್ಕೊಳ್ಳಿ ಅತ್ತೆ, ನಾನು ಹೋಗಿ ತಗೊಂಬರ್ತೀನಿ. ಹಾಂ ಸರಿ, ಹೊರಡು. ಇನ್ನೂ ಏನೇ ಮುಖ ನೋಡ್ತಾ ನಿಂತಿದೀಯಾ? ಹೋಗಿ ತಿಂಡಿ ತಗೋಬಾ, ಹೋಗು. ಹೇಳಿದ್ದು ಕೇಳಿಸ್ಲಿಲ್ವಾ ನಿನಗೆ? ಹಾಂ ಸರಿ ಅತ್ತೆ, ಸರಿ ಅತ್ತೆ. ಈ ಮುದಿಗೂಬೆ ಯಾವಾಗ ನೋಡಿದ್ರು ವಟ ವಟ ಅಂತಾನೆ ಇರ್ತಾಳೆ. ಇವಳಿಗೆ 8 ಗಂಟೆಗೆ ಟಿಫನ್ ರೆಡಿ ಆಗಿರ್ಬೇಕಂತೆ, 7 ಗಂಟೆಗೆ ಕಾಫಿ ತಂದು ಕೊಡಬೇಕಂತೆ. ನನ್ನೇನು ಮನೆ ಕೆಲಸಗಳು ಅಂದ್ಕೊಂಡಿದ್ದಾಳ, ಈ ಮನೆ ಸೊಸೆ ಅಂದ್ಕೊಂಡಿದ್ದಾಳ, ಒಂದು ಗೊತ್ತಿಲ್ಲ. ನನ್ನ ಗಂಡನ ಫಸ್ಟು ಬುದ್ಧಿ ಇಲ್ಲ. ಬೇರೆ ಮನೆ ಮಾಡ್ರಿ ಅಂದರೆ ಇಲ್ಲ, ಮುಂದಿಟ್ಟು ಬರಲ್ಲ ಅಂತಾರೆ. ಇಲ್ಲ ತವ್ರ ಮನೆಗೆ ಹೋಗಿ 1-2 ದಿನ ಇದ್ದು ಬರೋಣ ಬರ್ರಿ ಅಂದರೆ ಕೆಲಸ ಇದೆ ಅಂತಾರೆ. ನನಗಂತೂ ಸಾಕೋಗೋಗ್ಬಿಟ್ಟಿದೆ ಇವ್ರ ಕಾಲಾಗೆ. ನಾನು 5 ಗಂಟೆ ಎದ್ದು ಎಲ್ಲ ಕೆಲಸ ಮಾಡಿ ಅಷ್ಟು ಮಾಡಿದರೂ ಕೂಡ ಇವರ ಹತ್ರ ಬಯಸ್ಕೊಳ್ಳೋದು ತಪ್ಪೋದಿಲ್ಲ ನನಗೆ. ನನಗಂತೂ ಏನು ಮಾಡಬೇಕಂತ ಗೊತ್ತಿಲ್ಲ. ಈ ಮುದುಕಿದೊಂದು ಕಾಟ ನನಗೆ. ಈಗ ಮತ್ತೆ ಕಿರಿಚ್ಕೊಂತಾಳೆ. ಹೋಗಿ ಮೊದಲು ಟಿಫನ್ ಮಾಡಿ ತಗೊಂಡೋಗಿ ಕೊಟ್ಬಿಡೋಣ, ಇಲ್ಲಾಂದರೆ ಮತ್ತೆ ಮೀನಾ ಅಂತ ಅಲ್ಲಿಂದ ಶುರು ಮಾಡ್ತಾಳೆ. ಆ ಮುದುಕಿ ಒಂದು ಮಾತಿಗೆ ಅನ್ನೋದು ಬಿಡೋದಿಲ್ಲ. ಈ ಮುದುಕಿ ಬಾಯಿ ಮುಚ್ಚೋವರೆಗೂ ನನಗಂತೂ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಏನಾದರೂ ಮಾಡಿ ನನ್ನ ಗಂಡನ ನಾನು ಬೇರೆ ಕರ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ದಿನ ಈ ಮುದುಕಿ ಕೈಯಲ್ಲಿ ಬಯಸ್ಕೋಬೇಕಾಗುತ್ತೆ. ಏ ಮೀನಾ, ಮತ್ತೆ ಎಷ್ಟೊತ್ತು ಹೋದೆ? ಅಡುಗೆ ರೂಮಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ಟಿಯಲ್ಲ. ಅಲ್ಲೇನಾದರೂ ಗಂಟಿಟ್ಟಿದೆಯಾ ಹೆಂಗೆ? ಅವಾಗಿಂದ ಕರಿತಾನೇ ಇದ್ದೀರಿ. ತಿಂಡಿ ತರ್ತೀನಿ ಅತ್ತೆ ಅಂತ ಹೋದವಳು ಅರ್ಧ ತಾಸು ಆಯ್ತಲ್ಲ, ಇಷ್ಟೊತ್ತಾದರೂ ಅಲ್ಲೇ ಕೂತ್ಕೊಂಡಿದ್ಯಾ? ನನಗೇನು ಟಿಫನ್ ಕೊಡಬೇಕು ಅಂತ ಇದೆಯಾ, ಇಲ್ಲ ಅಂತ ಇದೆಯಾ? ಇವಳನ್ನ ಯಾಕಾದರೂ ನನ್ನ ಮಗನಿಗೆ ಮದುವೆ ಮಾಡ್ಕೊಬಂದೋ. ಯಾವಾಗ ನೋಡಿದ್ರು ತುಂಬ ಸ್ಲೋ, ಬೇಗ ಕೆಲಸನೇ ಮಾಡೋಕ್ಕೆ ಬರಲ್ಲ ಇವಳಿಗೆ. ಒಂದು ತಿಂಡಿ ಕೊಡೋಕ್ಕೆ ಎಷ್ಟೊತ್ತು ಮಾಡ್ತಾಳಪ್ಪ. ತಪ್ಪು ಇವಳ್ದಲ್ಲ, ನನ್ನ ಮಗ ಸರಿಯಾಗಿ ಇವಳನ್ನ ಬಸ್ಸಲ್ಲಿ ಇಟ್ಕೊಂಡಿದ್ರೆ ಇವಳು ಏನಕ್ಕೆ ಆ ಥರ ಮಾಡ್ತಾಯಿದ್ಲು. ಅವ್ನು ಬರಲಿ ಸಂಜೆ, ಫಸ್ಟು ಅವನಿಗೆ ಕ್ಲಾಸ್ ತಗೊತೀನಿ. ಏ ಮೀನಾ, ಈಗ ಬರ್ತೀಯಾ? ನಾನೇ ಅಡುಗೆ ರೂಮಿಗೆ ಬರಬೇಕಾ? ಹಾಂ ಅತ್ತೆ, ಕ್ಷಮಿಸಿ ಅತ್ತೆ, ನನಗೆ ಕೇಳಿಸ್ತಿಲ್ಲ, ಪಾತ್ರೆ ತೊಳಿತಾ ಇದ್ದೆ ಅತ್ತೆ. ಯಾವಾಗ ನೋಡಿದರೂ ಏನಾದರೂ ಒಂದು ಕಾರಣ ಹೇಳ್ತಾನೆ ಇರ್ತೀಯಲ್ಲೇ ನೀನು. ನಿನ್ನ ಕಿವಿ ನಿಜವಾಗ್ಲೂ ಕೇಳಿಸುತ್ತಾ, ಇಲ್ಲ ಕೇಳಿಸಿದ್ರು ಕೇಳಿಸ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತೀಯಾ? ಯಾಕತ್ತೆ ಯಾವಾಗ ನೋಡಿದ್ರು ನನ್ನ ಮೇಲೆ ರೇಗ್ತಾನೆ ಇರ್ತೀರಾ? ನಾನೇನು ಸುಮ್ಮನೆ ಕೂತ್ಕೊಂಡಿರ್ತೀನ? ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಲ್ವತ್ತೆ. ರೇಗೋದು ಬಿಟ್ಟು ನಿನ್ನನ್ನು ಮುದ್ದಿಸ್ತಾರ? ಎಷ್ಟೊತ್ತಾಯ್ತು ನಾನು ನಿನಗೆ ಟಿಫನ್ ಮಾಡು ಅಂತ ಹೇಳಿ? ಇದುವರೆಗಾದರೂ ಒಂದು ಕಾಫಿ ಇಲ್ಲ ಟಿಫನ್ ತಗೊಬಂದು ಕೊಟ್ಟೇನೆ ನೀನು? ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ ಕಣಮ್ಮ. ನಮ್ಮ ಅತ್ತೆಯರು ಕೇಳೋಕ್ಕಿಂತ ಮುಂಚೆನೇ ನಾವೆಲ್ಲ ತಗೊಂಡೋಗಿ ಅವ್ರ ಮುಂದೆ ಇಡ್ತಾ ಇದ್ವಿ. ಆದರೆ ಈಗಿನ ಕಾಲದ ಸೊಸೆಯರು ನಾವು ಹೇಳಿ 1 ಗಂಟೆ ಆದರೂ ಕೂಡ ಏನೂ ಕೆಲಸ ಮಾಡಲ್ಲ. ಅವ್ರ ಕಿವಿಗೆ ಕೂಡ ನಾವು ಹೇಳಿದ ಮಾತು ಕೇಳಿಸೋದಿಲ್ಲ. ಏನು ಮಾಡಬೇಕು, ಎಲ್ಲ ನಮ್ಮ ಕರ್ಮ. ಅತ್ತೆ, ನಾನು ಪಲಾವ್ಗೆ ಇಟ್ಟಿದ್ದೀನಿ, ಅದು ಇನ್ನೂ 2 ವಿಸಿಲ್ ಬರಬೇಕು ಅತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಅತ್ತೆ, ತಗೊಬಂದು ಕೊಡ್ತೀನಿ ನಾನು. ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅವರು ಮಾತೆ ತಗೋಬೇಕು. ಬೇಗ ಇದ್ದು ಎಲ್ಲ ಕೆಲಸನೂ ಮಾಡಿ ಅವರಿಗೆ ತಿಂಡಿ ಕೊಡಬೇಕು ಅಂತ ನಿನಗೆ ಗೊತ್ತಾಗೋದಿಲ್ವಾ? ದಿನ ನಾನೇ ನಿನಗೆ ಎಲ್ಲ ಹೇಳ್ಕೊಡ್ಬೇಕಾ? ನೀನು ಯಾವಾಗ ಕಲಿಯೋದು? ಎಲ್ಲ ನಾನೇ ಹೇಳ್ಕೊಟ್ರೆ? ಇಲ್ಲ ಅತ್ತೆ, ನಾಳೆಯಿಂದ ತಡ ಆಗೋದಿಲ್ಲ. ನಾಳೆಯಿಂದ ನೀವು ಹೇಳ್ದಾಗೆ ಬೇಗನೆ ಎದ್ದು ತಿಂಡಿ ಮಾಡಿ ಕೊಡ್ತೀನಿ ಅತ್ತೆ. ಇವತ್ತೊಂದು ದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಮಾಡೋದು? ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಬಂದಾಗಿಂದನೂ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗೋಯ್ತು ನನ್ನದು ಕೆಲಸ. ಸರಿ, ಹೋಗಿ ಬೇಗ ತಿಂಡಿ ರೆಡಿ ಮಾಡು. ನೀನು ಮತ್ತೆ ಲೇಟ್ ಮಾಡ್ಕೊತ ಕುತ್ಕೊಬೇಡ. ಅವನು ಬೇರೆ ಬರೋ ಸಮಯ ಆಯಿತು. ಜೊತೆಲೇ ಎಲ್ಲರೂ ತಿಂಡಿ ಮಾಡೋಣ, ಸರಿನಾ? ಹಾಂ ಸರಿ ಅತ್ತೆ, ನಾನು ಎಲ್ಲ ರೆಡಿ ಮಾಡಿಬಿಟ್ಟು ನಿಮ್ಮನ್ನು ಕರಿತೀನಿ ಅತ್ತೆ. ನಾನಿನ್ನು ಹೋಗ್ಲಾ ಅತ್ತೆ? ಇನ್ನು ಇಲ್ಲೇ ನಿಂತ್ಕೊಂಡು ಭಜನೆ ಮಾಡಬೇಡ ತಾಯಿ, ಬೇಗ ಹೋಗಿ ತಿಂಡಿ ರೆಡಿ ಮಾಡು.
ನಿನಗೆ ಹೇಳೋದು ಒಂದೇ, ಸುಮ್ಮನಿರೋದು ಒಂದೇ. ಒಂದು ಸ್ವಲ್ಪ ದಿನ ತಡಿ ಮುದುಕಿ, ನಿನಗೆ ಸರಿಯಾಗಿ ಮಾಡ್ತೀನಿ. ನಿನಗೆ ಮತ್ತೆ ಯಾರನ್ನು ನೀನು ಬೈಬಾರ್ದು, ಆ ಥರ ಒಳ್ಳೆ ಪಾಠ ಕಲಿಸ್ತೀನಿ ನಿನಗೆ. ಏನೇ ಇನ್ನೂ ಇಲ್ಲೇ ಗೊಣ್ಕೊಂಡು ನಿಂತಿದ್ಯಾ? ಏನದು ಜೋರಾಗಿ ಹೇಳು. ಅಯ್ಯೋ ಏನು ಇಲ್ಲ ಅತ್ತೆ, ಗ್ಯಾಸ್ ಆಫ್ ಮಾಡಬೇಕಲ್ವಾ ಅಂತ ಹೇಳ್ಕೊತಾ ಇದ್ದೆ ಅಷ್ಟೇ ಅತ್ತೆ. ಹಾಂ ಸರಿ ಸರಿ, ಇನ್ನು ಹೊರಡು. ಹ್ಞೂ ಮಾಡ್ತೀನಿ.